ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆನ ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಎಲ್ಲೋಗ್ತಿದ್ದೀವಿ ಅಂದರೆ ಸುಮಾರು ವರ್ಷಗಳಿಂದ ಪೂಜಿಸ್ಕೊಂಡು ಬಂದಿರೋ ಅಮ್ಮನ್ನ ಕರೆಸಿದ್ರು, ಅದಕ್ಕೆ ನಾವೆಲ್ಲರೂ ಹೋಗ್ತಾಯಿದ್ದೀವಿ. ಇನ್ನೂ ತುಂಬ ಜಾಸ್ತಿ ಜನ ಬರಬೇಕಿತ್ತು, ವೀಕ್ ಡೇಸ್ ಮಧ್ಯೆ ಇರೋದ್ರಿಂದ ಕಮ್ಮಿ ಜನ ಹೋಗಿದ್ದೀವಿ. ಹಾಗೆ ಈ ಅಮ್ಮನ ಬಗ್ಗೆ ಹೇಳಬೇಕು ಅಂದರೆ ನಾನು ಫುಲ್ ವೀಡಿಯೋ ನೋಡಿ, ನಾನು ಫುಲ್ ವೀಡಿಯೋದಲ್ಲಿ ಅಮ್ಮನ ಬಗ್ಗೆ ಹೇಳ್ತಿರ್ತೀನಿ. ಯಾರೂ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಇನ್ನೂ ಯಾವ ಥರ ವೀಡಿಯೋ ಬೇಕು ನಾನು ಅದನ್ನು ಹಾಕ್ತೀನಿ. ನಾನು ಈ ಅಮ್ಮನ ಕರೆಸಿದ್ದು ದೇವಸ್ಥಾನದಲ್ಲಿ ಸುಮಾರು ವರ್ಷಗಳಿಂದ ಆಚರಿಸ್ಕೊಂಡು ಬಂದಿರೋ ಈ ದೇವ್ರದ್ದು. ಅಂದರೆ ಕೆಲವು ವರ್ಷಗಳಿಂದ ಸ್ಟಾಪ್ ಆಗಿದೆ. ರೀಸನ್ ನಮ್ಮ ಅಜ್ಜಿ ಇಲ್ಲ, ಹಾಗೆ ಕೆಲವೊಂದು ರೀಸನ್ಗಳಲ್ಲಿ ಅದು ಸ್ಟಾಪ್ ಆಗಿತ್ತು. ಆದರೆ 20 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ನಮ್ಮ ಅಮ್ಮನ ಅಣ್ಣನ ಮಗ ಈ ಅಮ್ಮನಿಗೆ ತುಂಬ ಪೂಜೆ ಮಾಡ್ತೀವಿ ನಾವು. ನಮ್ಮಮ್ಮನೂ ಅಷ್ಟೇ ಈ ಅಮ್ಮನ ಮಡ್ಲಕ್ಕಿ ಕೊಡ್ತಿದ್ರು, ಪ್ರತಿ ವರ್ಷವೂ ಮಡ್ಲಕ್ಕಿ ಕೊಡ್ತಿದ್ರು. ಕೊರೋನಾ ಆದಮೇಲಿಂದ ಕೊಡೋಕ್ಕೆ ಆಗಿರಲಿಲ್ಲ ನಮ್ಮಮ್ಮಂಗೆ. ನಮ್ಮಮ್ಮ ಬೇಜಾರು ಮಾಡ್ಕೋತಿತ್ತು. ಏನಾರ ಒಂದು ರೀಸನ್ನು ಹೋಗದೇ ಇರೋಂಗೆ ಆಗ್ತಿತ್ತು. ನಾವು ಹೋಗಬೇಕು, ನಾಳೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ವಿ. ಬಟ್ ಏನೋ ತಡ್ದಂಗೆ ಆ ಥರ ಅಂತಿತ್ತು ನಮ್ಮಮ್ಮ. ಕೇಳಿದ್ರೆ ಯಾಕಮ್ಮ ಕೊಡಲಿಲ್ಲ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಮ್ಮನ ನೋಡ್ತಿದ್ರೆ ಎದ್ದು ಬರೋಂಗಿತ್ತು. ಹಾಗೆ ಕಾಳಮ್ಮನ ಜೊತೆ ಆ ಅಮ್ಮನ್ನ ಒಲ್ದಿರೋರು ಯಾರೋ ಈಶ್ವರ ಪಾರ್ವತಿನೂ ಅವರೇ ಮಾಡಿಸಿ ಕೊಟ್ಟಿದ್ದಾರೆ. ಅದ್ರದ್ದು ಕೂಡ ಪೂಜೆ ಇತ್ತು, ಎಲ್ಲ ಪೂಜೆ ಮಾಡ್ತಾಯಿದ್ವಿ. ನಾವು ಹೋಗಿ ನಾವು ಆರತಿ ಎಲ್ಲ ಮಾಡಿದ್ವಿ. ಆರತಿ ಮಾಡಿ ಅಮ್ಮಂಗೆ ಎಲ್ಲ ಇನ್ನೂ ದೇವ್ರು ಬಂದಿರಲಿಲ್ಲ. ನಾವು ಹೋಗೋಷ್ಟಕ್ಕೆ ಸ್ವಲ್ಪ ಲೇಟಾಗಿ ಹೋಗಿದ್ದು ನಾವು. ಹಂಗೋ ಹಿಂಗೋ ಲೇಟ್ ಆಗಿಬಿಡುತ್ತೆ, ಎಲ್ಲರೂ ಕರ್ಕೊಂಡು ಹೋಗೋದು. ಲೇಟಾಗಿ ಹೋಗಿದ್ವು. ಪೂಜೆ ಇನ್ನೂ ಮಾಡಿರಲಿಲ್ಲ. ಅಮ್ಮನ ಮಾತ್ರ ಕುಂಡ್ಸು ಎಲ್ಲರೂ ಆರತಿ ಮಾಡ್ತಿದ್ರು. ಬಂದಿರೋರಿಗೆಲ್ಲನೂ ಆರತಿ ಮಾಡೋಕ್ಕೆ ಕೊಡ್ತಾಯಿದ್ರು. ಎಲ್ಲರೂ ಆರತಿ ಮಾಡಿ ಅವ್ರವ್ರಿಗೆ ಏನೇನು ಬೇಕೋ ಎಲ್ಲ ಕೇಳ್ಕೊತಾಯಿದ್ರು. ಆರತಿಗಳು ಪ್ರತಿಯೊಬ್ಬರು ಮಾಡಿದ್ರು. ಏನೋ ಮನ್ಸಿಗೆ ಸಮಾಧಾನ ಅನಿಸುತ್ತಲ್ಲ, ಆ ಥರ ಅಮ್ಮನ ನೋಡ್ತಿದ್ರೇ ಎದ್ದು ಬರೋಂಗಿತ್ತು. ತುಂಬ ಚೆನ್ನಾಗಿತ್ತು ಅಲಂಕಾರ ಎಲ್ಲ. ನಾವೆಲ್ಲ ನೋಡ್ಕೊಂಡು ನಿಂತಿದ್ವಿ. ನನ್ನ ತಮ್ಮಂದಿರಿಗೆಲ್ಲ ಹೇಳ್ತಿದ್ವಿ, ಅದು ಅವಾಗಿಂದನೂ ನಾವು ಮಾಡ್ಕೊಂಡು ಬಂದಿದ್ದೀವಿ, ನೀವು ನೋಡಿ ಇವಾಗ ಅಂತ. ಹಾಗೆ ನಾವು ಆರತಿ ಮಾಡಿದ್ವಿ. ಆರತಿ ಮಾಡಿ ನನಗೇನೋ ಸ್ಪೆಷಲಿ ಒಂಥರ ಸಮಾಧಾನ. ಎಲ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ನೀವು ಅಮ್ಮ ಯಾವ್ದಾರ ದೇವಸ್ಥಾನಕ್ಕೆ ಹೋದಾಗ ಆಗಿರ್ಬೋದು, ಏನಾರ ಒಂದು ಆರತಿ ಆಗಿರ್ಬೋದು, ಏನೋ ಒಂದು ಮಾಡಿದಾಗ ಏನೋ ಮನ್ಸಿಗೆ ನೆಮ್ಮದಿ ಸಮಾಧಾನ ಅನ್ಸುತ್ತಲ್ಲ, ಆ ಥರ ಇತ್ತು. ತುಂಬ ಚೆನ್ನಾಗಿತ್ತು. ನಾವು ತುಂಬ ವರ್ಷಗಳ ಹಿಂದೆ ನಾನು ಕಳಸ ಹೊರ್ತಿದ್ದೆ. ಆವಾಗ ನಮ್ಮ ಅಕ್ಕ, ನಾನು, ನನ್ನ ತಂಗಿ ಇದಿರು ಎಲ್ಲ ಅಮ್ಮಂಗೆ ಕಳಸ ಹೊರ್ತಿದ್ವಿ. ಮದುವೆಗಳೆಲ್ಲ ಆದಮೇಲೆ ಸ್ವಲ್ಪ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಹಾಗೆ ನಾನು ಪ್ರಸಾದ ಎಲ್ಲ ಆರತಿ ಎಲ್ಲ ಆದಮೇಲೆ ಸ್ವಲ್ಪ ಪ್ರಸಾದ ಎಲ್ಲ ತಿನ್ಕೊಂಡು ಆಮೇಲಿಂದ ದೇವರು ಮೆರವಣಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದರು. ಹಾಗೆ ನಾನು ನಮ್ಮ ಆಂಟಿ ಎಲ್ಲ ಪ್ರಸಾದ ತಿಂತಿದ್ವಿ. ಪ್ರಸಾದ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ದೇವ್ರ ಪ್ರಸಾದ ಯಾಕಷ್ಟು ಟೇಸ್ಟ್ ಬರುತ್ತೋ ಗೊತ್ತಿಲ್ಲ, ತುಂಬ ಚೆನ್ನಾಗಿತ್ತು. ಆಮೇಲೆಯಿಂದ ಹಂಗೆ ಟಮಟೆದವರೆಲ್ಲ ಬಂದು ಟಮಟೆ ಹೊಡಿತಿದ್ರು. ಹಂಗೆ ಎಲ್ಲ ಪೂಜೆ ಎಲ್ಲರೂ ಪೂಜೆ ಎಲ್ಲ ಮಾಡಾದಮೇಲೆ ದೇವ್ರು ಬಂದಿತ್ತು ನಮ್ಮ ಅಣ್ಣನ ಮೇಲೆ. ಹೆಂಗೆ ಅಂತಂದರೆ ಸುಮ್ಮನೆ ಬರಲ್ಲ ಅದು, ನಂಬಕ್ಕೆ ಕೆಲವರು ನಂಬಲ್ಲ ಇವೆಲ್ಲ ದೇವ್ರು ಬರೋದು ಅದನ್ನೆಲ್ಲ ಯಾರೂ ನಂಬಲ್ಲ. ಆದರೆ ಕೆಲವೊಂದು ಸತಿ ನಂಬಂಗೆ ಮಾಡಿಬಿಡುತ್ತೆ. ಏನಾಯಿತು ಅಂತಂದರೆ ಅಲ್ಲಿ ಗೊತ್ತು, ನಮ್ಮಮ್ಮ ಇನ್ನೂ ಮಡ್ಲಕ್ಕಿ ಕೊಟ್ಟಿರಲಿಲ್ಲ ಅಮ್ಮಂಗೆ ಅಂತ. ಅಮ್ಮಂಗೆ ಯಾವಾಗಲೂ ನಾವು ಮಡ್ಲಕ್ಕಿ ಕೊಡ್ತಿದ್ರಲ್ಲ, ಪಾಸ್ಟ್ 3 ಇಯರ್ಸಿಂದ ಕೊಡೋಕ್ಕಾಗ್ತಿರ್ಲಿಲ್ಲ. ಏನೋ ಸಮ್ ರೀಸನಿಂದ ಕೊಡೋಕ್ಕಾಗ್ತಿರ್ಲಿಲ್ಲ. ನಮ್ಮಮ್ಮಂಗೆ ಗೊತ್ತಿತ್ತು ನಾನು ಕೊಟ್ಟಿಲ್ಲ ಅಂತ. ಸೊ ನಮ್ಮಮ್ಮ ಏನು ಮಾಡಿಬಿಟ್ರು, ದೇವ್ರು ಬರೋ ಟೈಮಲ್ಲಿ ನಮ್ಮಮ್ಮ ಸೈಡ್ಗೆ ಹೋಗಿ ನಿಂತ್ಕೊಂಡ್ಬಿಟ್ರು, ಸುಮ್ಮನೆ ಯಾಕೆ ಅಂತ. ಆವಾಗ ಆ ದೇವರು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಸರ್ಚ್ ಮಾಡ್ತಾ ಇರುತ್ತೆ, ಹುಡುಕ್ತಿರುತ್ತೆ ದೇವ್ರು ಬಂದಾಗ, ಎಲ್ಲಿದ್ದಾಳು ಅವಳು, ಯಾಕಂದರೆ ಅವಾಗಿಂದನೂ ನಮ್ಮಮ್ಮ ಮಡ್ಲಕ್ಕಿ ಕೊಡ್ಕೊಂಡು ಬಂದಿರೋ ಒಂದು ಪದ್ಧತಿನ 3 ವರ್ಷದಿಂದ ಸ್ಟಾಪ್ ಮಾಡಿದೆ. ಸೊ ನೀವು ನೋಡ್ತಿರ್ಬೋದು, ಅವರು ಅಮ್ಮನ್ನ ಸುತ್ತಾರೆ, 3 ಸುತ್ತಬೇಕು ಅಂತ. ಆಮೇಲೆ ಅಲ್ಲೆಲ್ಲ ಜಾಗ ತುಂಬ ಮುದ್ಕೊಂಡ್ಬಿಟ್ಟಿದ್ರು. ತುಂಬ ಜನ ಅಕ್ಕಪಕ್ಕ ಅಲ್ಲಿರೋರೆಲ್ಲ ಬಂದಿದ್ದರು. ತುಂಬ ಜನ ಮುದ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಸೈಡ್ಗೆ ಹೋಗಿ ಅಂತ ಅಂತಿದ್ರು. ಹಾಗೆ ಅವ್ರ ಮಗಳು ತಗೊಂಡಿದ್ರು. ಯಾಕೆ ಅಂದರೆ ನನಗೆ ನಾವು ಅವಾಗ ತೊಗೊಂಡು ಬರ್ತಿದ್ವಲ್ಲ, ಅವಾಗ ತುಂಬ ಚೆನ್ನಾಗಿ ಮಾಡ್ತಿದ್ವಿ. ಕಲ್ಯಾಣಿ ಹತ್ರ ಹೋಗ್ಬಿಟ್ಟು ಕಲ್ಯಾಣಿಲಿ ಪೂಜೆ ಮಾಡಿಸ್ಕೊಂಡು ಅಮ್ಮಂಗೆ ಅಲಂಕಾರ ಮಾಡಿಕೊಂಡು ಎಷ್ಟು ಚೆಂದ ಇರ್ತಿತ್ತು ಅಂದರೆ ಅದನ್ನ ನೋಡೋಕ್ಕೆ
ಸಖತ್ತಾಗಿರೋದು. ಮೈ ಜುಮ್ಮ ಅನ್ನತ್ತೆ ಇವಾಗಲೂ ನೆನೆಸ್ಕೊಂಡ್ರೆ. ಅಷ್ಟು ಚೆನ್ನಾಗಿ ಮಾಡ್ಕೊಂಡೆಲ್ಲ ಬರ್ತಿದ್ವಿ. ಹಂಗೆ ದೇವ್ರು ಬರಲಿ ಅಂತ ಎಲ್ಲರೂ ತಮಟೆ ಹೊಡಿತಾನೆ ಇದ್ದರು. ಸ್ವಲ್ಪ ದೇವ್ರ ನಿಧಾನಕ್ಕೆ ಬಂತು. ಅಲ್ಲೆಲ್ಲ ತುಂಬ ಜನ ಇದ್ರಲ್ವ, ಆಗಲಿಲ್ಲ, ನಿಧಾನಕ್ಕೆ ಬಂತು. ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ ಹೆಂಗೆ ಬಂತು ಏನು ಅಂತ. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಮಾಡ್ಕೊಳಕ್ಕಾಗಿಲ್ಲ. ನನಗೂ ಭಯ ಆಗುತ್ತೆ ಆ ದೇವ್ರ ಮುಂದೆ ಹೋಗಿ ವೀಡಿಯೋ ಮಾಡೋದು, ಅದೆಲ್ಲ ನಂಗೆ ಭಯ. ನೀವು ಹಂಗೆ ಬರ್ತಾನೆ ಇರಲ್ಲ, ನಿಧಾನಕ್ಕೆ ತಮಟೆ ಅವ್ರು ಬಿಡ್ತಾನೆ ಇರಲಿಲ್ಲ ಅಮ್ಮ ಬರೋವರೆಗೂ. ಆಮೇಲೆ ಎಷ್ಟು ಲೇಟ್ ಆಯಿತು ಒಟ್ಟಿನಲ್ಲಿ ದೇವ್ರು ಬರೋದೆಲ್ಲ. ಅದು ಸುಮ್ಮನೆ ಬರಲ್ಲ ಅಲ್ವಾ, ಏನಾರ ಒಂದು ಅದ್ಭುತವಾಗಿ ನಡಿಬೇಕು ಅಂತ. ಸೊ ಆಮೇಲೆ ಫೈನಲಿ ಬಂದ್ಬಿಡ್ತು. ನನಗಂತೂ ಎಷ್ಟು ಭಯ ಆಯ್ತು ಅಂತಂದರೆ, ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಇನ್ನೂ ನೋಡಿ ಹೆಂಗೆ ಅಮ್ಮನ ಕೋಪ ಆಗಿರ್ಬೋದು, ಪ್ರತಿಯೊಂದು ನೋಡ್ಬೋದು. ನಾನು ವೀಡಿಯೋ ಮಾಡ್ಕೊಳಕ್ಕೆ ಬೇರೆ ಭಯ ಆಗ್ತಿತ್ತು. ಅಯ್ಯೋ ಏನಾಗ್ಬಿಡುತ್ತಪ್ಪ, ನನಗೆ ಬಂದು ಹೊಡೆದ್ಬಿಡುತ್ತೆ. ನಿಜವಾಗ್ಲೂ ಅಲ್ಲಿರೋರು ಕೆಲವ್ರಿಗೆಲ್ಲ ಬೆತ್ತದಲ್ಲಿ ಹೊಡೆದಿದೆ, ನಮ್ಮ ಅಮ್ಮಂಗೂ ಇನ್ಕ್ಲೂಡ್. ಅಮ್ಮ ನಂಗೆ ಹೊಡಿಬೇಡಮ್ಮ, ನಂಗೆ ಶಕ್ತಿ ಇಲ್ಲ ಅಂತಂತೂ ನಮ್ಮ ಆಂಟಿದಿರ್ಗೂ ಹೊಡಿದಿದೆ ಬೆತ್ತದಲ್ಲಿ. ಅಂದರೆ ಹೊಡಿಯುತ್ತೆ ಅಂದರೆ ಲೈಕ್ ಸುಮ್ಮನೆ ಹಿಂಗೆ ಟಚ್ ಮಾಡೋದು ಥರ, ಆ ಥರ. ಅಂದರೆ ನೀವು ನನಗೆ ಅದು ಅಲ್ಲಿ ಇಲ್ಲ ಈ ವಿಡಿಯೋ ಕ್ಲಿಪ್ಪಲ್ಲಿ. ಅಮ್ಮ ನನಗೆ ಮಡ್ಲಕ್ಕಿ ಎಲ್ಲಿ ಅಂತ ಆ್ಯಕ್ಷನ್ ಮಾಡಿ ತೋರಿಸಿದೆ. ನಂಗೆ ಅದು ಮೈ ಜುಮ್ ಅನ್ನುತ್ತೆ. ಮಡ್ಲಕ್ಕಿ ಕೊಟ್ಟಿಲ್ಲ ನೀನು ಅಂತ ನಮ್ಮ ಅಮ್ಮಂಗೆ. ಯಪ್ಪ ನೋಡಿದ್ರೆ ಮೈ ಜುಮ್ ಅನ್ನುತ್ತೆ. ನೀವೇ ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ, ನೀವು ಕಂಪ್ಲೀಟ್ ವಿಡಿಯೋ ನೋಡಿ. ಎಲ್ಲರೂ ಅಮ್ಮ ಬಂದಿತ್ತಲ್ವ ಸ್ವಲ್ಪ ಹೊತ್ತು ಕಳಿಸ್ಬಿಡೋಣ ಅಂತ ಅರ್ಶಿನ ಕುಂಕುಮ ಅಂತಿದ್ರು, ಆದರೂ ಒಪ್ಪಲೇ ಇಲ್ಲ. ಎಲ್ಲ ಆಯಿತು. ನಾವೆಲ್ಲ ನಮ್ಮ ಮನೆಗೆಲ್ಲ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇದು ಯಾರೋ ಈಶ್ವರ ಪಾರ್ವತಿ ಕೊಟ್ಟಿರೋದ್ರಿಂದ ಇದು ಮನೆಗೆ ತೊಗೊಂಡೋದ್ರು. ಕಾಳಮ್ಮನ ಯಾರೋ ಕರೆಸಿರೋರ ಮನೇಲಿ ಶನ್ಮತ್ಮನ ಪೂಜೆ ಇತ್ತು, ಅವರಲ್ಲಿ ತೊಗೊಂಡೋದ್ರು. ಆಮೇಲೆ ನಾವೆಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಬಂದುಬಿಟ್ವಿ ಮನೆಗೆ. ಥ್ಯಾಂಕ್ ಯು.